ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನಿ ಸೇವಿಂಗ್ ಟಿಪ್ಸ್, ಸ್ಪೆಷಲಿ ಮಹಿಳೆಯರಿಗೋಸ್ಕರ, ಎಲ್ಲ ಲೇಡೀಸ್ಗಳಿಗೋಸ್ಕರನೇ ಇವತ್ತಿನ ವಿಡಿಯೋ. ಅವರು ಕೆಲಸ ಮಾಡೋರಾಗಿರ್ಬೋದು ಅಥವಾ ಗೃಹಿಣಿ ಆಗಿರ್ಬೋದು, ಎಲ್ಲ ಲೇಡೀಸ್ಗಳಿಗೋಸ್ಕರನೇ ವಿಡಿಯೋ. ಇಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ ಹಣನ ಉಳಿತಾಯ ಮಾಡಬೇಕಾದ್ರೆ. ಅದೇನು ಅಂತಂದರೆ ತಪ್ಪುಗಳು ಅನ್ನೋದಕ್ಕಿಂತ ಮೋಸ. ಫ್ರೆಂಡ್ಸ್, ನೀವೇನಾದರೂ ಕೂಡ ಈ ತಪ್ಪುಗಳು ಮಾಡ್ತಿದ್ರೆ ನಿಜವಾಗ್ಲೂ ಕೂಡ ಮೋಸ ಹೋಗ್ತೀರಿ. ಎಚ್ಚರಿಸ್ಕೊಳ್ಳಿ, ಈ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ತಪ್ಪು ಅನ್ನೋದಕ್ಕಿಂತ ಈ ರೀತಿ ಮೋಸನ ಹೋಗಬೇಡಿ. ಅದೇನು ಅಂದರೆ ಫ್ರೆಂಡ್ಸ್, ನಾವು ತುಂಬಾ ಕಷ್ಟಪಟ್ಟು ಈಗ ನೋಡಿ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ಅವರು ಎಷ್ಟು ಕಂಜೂಸ್ ಮಾಡಿ ಒಂದು ಸ್ವಲ್ಪ ಹಣನ ಜೋಡಿಸಿ ಇಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ನಾನು ಫಸ್ಟು ಗೃಹಿಣಿಯರಿಗೆ ಹೇಳ್ತೀನಿ. ಈಗ ಗೃಹಿಣಿಯರು ನೋಡಿ, ಅವ್ರು ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ. ಅವರಿಗೆ ಹಣ ಅನ್ನೋದು ಎಲ್ಲಿಂದಲೂ ಕೂಡ ಬರೋದಿಲ್ಲ. ಆ ಯಜಮಾನರು ಏನು ತರಕಾರಿ ಮಾರ್ಕೆಟಿಗೆ, ರೇಷನ್ ಅಂಗಡಿಗೆ, ದಿನ ಖರ್ಚಿಗೆ ಅಂತ ಅಂದ್ಬಿಟ್ಟು ತಿಂಗಳಿಗೆ ಒಂದ್ಸಲ ಆಗಿರ್ಬೋದು ಅಥವಾ ಪ್ರತಿನಿತ್ಯ ಆಗಿರ್ಬೋದು, ಅವ್ರು ಕೊಡುವಂಥ ದುಡ್ಡಿನಲ್ಲೇ ನಾವು ಎಷ್ಟು ಕಂಜೂಸ್ ಮಾಡಿ ಜಮಾ ಮಾಡಿ ಇಟ್ಟಿರ್ತೀರಲ್ವ್ರ. ಎಷ್ಟು ಅಂತಂದರೆ ಈಗ ನೋಡಿ, ಈಗ ನಾವೆಲ್ಲಾದರೂ ಹೊರಗಡೆ ಹೋಗ್ಬೇಕಾಗ್ತದೆ ಅಂದ್ಕೊಳ್ಳಿ, ಅವಾಗ ನಮ್ಮ ಯಜಮಾನರು ಖರ್ಚಿಗೆ ಅಂತ ಇಷ್ಟು ದುಡ್ಡು ಕೊಟ್ಟಿರ್ತಾರೆ. ಅದು ಸ್ವಲ್ಪ ದೂರ ಇರ್ತದೆ ಅಂತ ಅಂದ್ಕೊಳ್ಳಿ. ಅಂದರೆ ನಮ್ಮ ಮನೆ ಹತ್ರದಿಂದ ರೈಲ್ವೆ ಸ್ಟೇಷನಿಗೋ ಅಥವಾ ಬಸ್ ಸ್ಟಾಪ್ಗೋ ಅವರು ಹೇಳಿರ್ತಾರೆ, ರಿಕ್ಷಾದಲ್ಲೂ ಹೋಗು, ಮಕ್ಕಳನ್ನ ನಡೆಸ್ಕೊಂಡು ಹೋಗಬೇಡ ಅಂತ ಹೇಳಿರ್ತಾರೆ. ಎಲ್ಲಿಗಾದರೂ ಹೋದರೆ ಸರಿ, ಇಲ್ಲ ಒಂದು ಆಸ್ಪತ್ರೆಗೆ ಹೋಗಲಿ, ಇಲ್ಲ ಹೊರಗಡೆ ಎಲ್ಲಾದರೂ ಹೋಗಲಿ, ಇಲ್ಲ ಸ್ಕೂಲ್ ಕಾರ್ಯಕ್ರಮಗಳಿಗೆ ಹೊರಗಡೆ ಹೋಗಲಿ, ಅವರು ಹೇಳೇ ಕೊಟ್ಟಿರ್ತಾರೆ, ರಿಕ್ಷಾದಲ್ಲಿ ಹೋಗು, ನಡೆಸ್ಕೊಂಡು ಕರ್ಕೊಂಡು ಹೋಗಬೇಡ ಅಂತ. ನಾವು ಹೇಗೆ ಅಂದರೆ ಮಕ್ಳುಗಳಿಗೂ ಕೂಡ ನಾವು ಎಷ್ಟೋ ಸಲ ಆಸೆ ಹುಟ್ಟಿಸ್ತೀವಿ, ಸ್ವಲ್ಪನೇ ದೂರ ಅಲ್ವಾ, ನಾವು ನಡ್ಕೊಂಡು ಹೋಗೋಣ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ಹಿಂಗೆ ಆ ಥರ ಸ್ಟಾಪ್ಗಳಿಗೆ ದುಡ್ಡು ಉಳಿಯುತ್ತೆ, ಅದರಲ್ಲಿ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳ್ತೀವಿ. ಆ ಥರ ಮಕ್ಳುಗಳಿಗೂ ಕೂಡ ಆಸೆ ಹುಟ್ಟಿಸ್ತೀವಿ. ಏಕೆಂದರೆ ಈಗ ರಿಕ್ಷಾದಲ್ಲಿ ಹೋದರೆ ಒಂದು ಮಿನಿಮಮ್ ಅಂತಂದರೆ ಈಗ ನೋಡಿ, ಮೀಟ್ರ್ ಲೆಕ್ಕದಲ್ಲಿ ಹೋದ್ರು 25 ರೂಪಾಯಿ. ನೀವು ಒಂದು 10 ಹೆಜ್ಜೆ ಹೋಗಿರಿ ಅಥವಾ ಫುಲ್ ಒಂದು ಮೀಟ್ರು ಮುಗಿಯೋಷ್ಟು ಹೋಗಿರಿ, 25 ರೂಪಾಯಿ ತೊಗೋತಾರೆ. ಹಾಗೆ ಹೇಳ್ತೀವಿ, 25 ರೂಪಾಯಲ್ಲಿ ಮಕ್ಳಿಗೊಂದು 10 ರೂಪಾಯಿ 15 ರೂಪಾಯಿ ಚಾಕ್ಲೇಟ್ ಕೊಡಿಸಿದ್ರು ಅವ್ರು ಸುಮ್ಮನೆ ಆಗ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಉಳಿತದಲ್ವಾ, ಇಷ್ಟು ದೂರಕ್ಕೆಲ್ಲ ಏನು ರಿಕ್ಷಾ ಮಾಡೋದು, ಇಷ್ಟು ದೂರಕ್ಕೆಲ್ಲ ಏನು ರಿಕ್ಷಾ ಮಾಡೋದು ಅಂತ ಅಂದ್ಬಿಟ್ಟು, ಇಷ್ಟು ದೂರಕ್ಕೆಲ್ಲ ಏನು ಆಟೋ ಮಾಡೋದು ಅಂತ ಅಂದ್ಬಿಟ್ಟು ನಾವು ಎಷ್ಟೋ ಸಲ ನಡ್ಕೊಂಡು ಹೋಗ್ತೀವಿ. ಮತ್ತು ಇನ್ನೂ ಎಷ್ಟೋ ಸಲ ಫ್ರೆಂಡ್ಸ್, ಈಗ ಒಂದು ಇದು ತರಕಾರಿ ತೊಗೊಂಡ್ರೆ, ಈಗ 1/4 kg ಅರ್ಧ kg ತೊಗೊಂಡಿರ್ತೀವಿ. ಈಗ ನಮ್ಮ ಮನೆಯಲ್ಲೂ ಈಗ ನಾವು 4 ಜನ ಇದ್ದೀವಿ ಅಂತ ಅಂದಾಗ ಕೆಲವೊಂದು ಸಲ 1/4 kg ಸಾಕಾಗೋದಿಲ್ಲ. ಕೆಲವೊಂದು ಸಲ ಅಷ್ಟನ್ನೇ ಮಾಡಿಬಿಟ್ಟು ನಮಗೆ ಎಷ್ಟೋ ಸಲ ಪಲ್ಯ ಉಳಿದಿರೋದಿಲ್ಲ. ಅವರಿಗಷ್ಟೇ ಈಗ ನೋಡಿ, ಈಗ ಯಜಮಾನ್ರಿಗೆ ಏನಾದರೂ ಸಹ ಕಮ್ಮಿ ಕೊಟ್ಟರೆ, ಈಗ ನಾನು ಕೊಡ್ತೀನಲ್ವಾ ಅಷ್ಟು ತರಕಾರಿಗೆ ದುಡ್ಡು, ಇಷ್ಟೊಂದರಿ ಕಮ್ಮಿ ಯಾಕೆ ಮಾಡ್ಕೊಂಡಿದ್ದೀಯ ಅಂತ ಬೈತಾರೆ ಅಂದ್ಬಿಟ್ಟು ಅವ್ರಿಗೂ ಕೂಡ ನಾವು ಹೊಟ್ಟೆ ತುಂಬ, ಮತ್ತು ಅವರು ಕೂಡ ಚೆನ್ನಾಗಿರಬೇಕು ಅಂತ ಹಾಕ್ತೀವಿ, ಮಕ್ಳಿಗೆ ಟಿಫಿನಿಗೆ ಹಾಕ್ತೀವಿ. ಕೆಲವೊಂದು ಸಲ ನಮಗೆ ಪಲ್ಯ ಉಳ್ಕೊಳ್ಳೋದೇ ಇಲ್ಲ. ಅಂದರೆ ಅದೇ ತರಕಾರಿ, ಈಗ ನೋಡಿ ಎಕ್ಸಾಂಪಲ್, ಈಗ ಬೆಂಡೆ ತೊಗೊಳ್ಳಿ, ಬೆಂಡೆಕಾಯಿ ಒಂದೊಂದು ಸಲ ಒಂದು kg ಬೆಂಡೆಕಾಯಿಗೆ 80 ರೂಪಾಯಿ, 90 ರೂಪಾಯಿ, 100 ರೂಪಾಯಿವರೆಗೂ ಇರುತ್ತೆ. ಕೆಲವೊಂದು ಸಲ 50 ರೂಪಾಯಿಗೆಲ್ಲ ಬೆಂಡೆ ಸಿಗುತ್ತೆ. ಆವಾಗ ಜಾಸ್ತಿ ರೇಟ್ ಇದ್ದಾಗ, ಅಂದರೆ ಈಗ ಡಬಲ್ ರೇಟ್ ಬಂತು ಅಂದಾಗ ನಾವು ಮಾಡೋದೇ 1/4 kg ಅರ್ಧ kg, ಕಮ್ಮಿ ದುಡ್ಡಿಗೆ ಸಿಗ್ತದೆ ಅಂತ ಅಂದಾಗ ಜಾಸ್ತಿ ಮಾಡಿಬಿಡ್ತೀವಿ. ಆವಾಗ ನೋಡಿ ಎಷ್ಟೋ ಸಲ ನಮಗೆ ಪಲ್ಯಕ್ಕೆ ಉಳಿಯೋದೇ ಇಲ್ಲ. ಅಂದರೆ ಇರಲಿ ಅಂದ್ಕೊಂಡು ನಾವು ರಾತ್ರಿ ಸಾಂಬಾರು ಇರ್ಬೋದು ಅಥವಾ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಆ ರೀತಿ ಎಲ್ಲ ನಾವು ದುಡ್ಡನ್ನ ಜಮಾ ಮಾಡಿರ್ತೀವಿ ಗೃಹಿಣಿಯರು. ಮತ್ತು ಇನ್ನೂ ತುಂಬ ರೀತಿಗಳಿದ್ದಾವೆ ಫ್ರೆಂಡ್ಸ್. ಎಷ್ಟೋ ಸಲ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಬರ್ಬೇಕಾದ್ರೆ ನಮ್ಗೆ ಐಸ್ ಕ್ರೀಮ್ ಬೇಕು, ನನಗೆ ಅದು ಬೇಕು, ಇದು ಬೇಕು ಅಂತ ಹಠ ಮಾಡ್ತಾರೆ. ನಾವು ಬೇಡ ಬಾರಪ್ಪ ಅಂತ ಅಂದ್ಬಿಟ್ಟು ನಾವು ಪಾಪ ಮಕ್ಕಳನ್ನ ಹಾಗೆ ಕರ್ಕೊಂಡು ಬಂದಿರ್ತೀವಿ. ಮತ್ತು ಎಷ್ಟೋ ಸಲ, ತುಂಬ ಸಲ ನಮಗೆ ಈಗ ನೋಡಿ ಒಂದು ಮಾರ್ಕೆಟಿಗೆ ಹೋಗ್ತೀವಿ, ಎಷ್ಟು ತೀಸ್ಗಳಾಗಿರ್ಬೋದು, ಬೇರೆ ಇನ್ನೇನೋ ಆಗಿರ್ಬೋದು, ನಮ್ಗೆ ಇಷ್ಟ ಆಗ್ತಾ ಇರುತ್ತೆ ತೊಗೊಳ್ಳೋಣ ಅಂತ, ಕೈಯಲ್ಲಿ ದುಡ್ಡಿರುತ್ತೆ. ಏಕೆಂದರೆ ಅವರು ಅವತ್ತಿಗೆ ಖರ್ಚಿಗೆ ಅಂತ ಕೊಟ್ಟಿರ್ತಾರೆ ಕೂಡ ಯಜಮಾನರು. ಆದ್ರೂ ಇರಲಿ, ನಾವು ಜಮಾ ಮಾಡ್ಕೊಳ್ಳೋಣ, ಸ್ವಲ್ಪ ಈಗ ಇನ್ನೊಂದು ಸ್ವಲ್ಪ ಜಮಾ ಮಾಡೋಣ ಅನ್ನೋ ಆಸೆಗೆ ಅದನ್ನು ಕೂಡ ನಾವು ಎಷ್ಟೋ ಸಲ ನಮ್ಮ ಆಸೆಗಳನ್ನೂ ಕೂಡ ನಾವು ಹಾಗೇ ನುಂಗ್ಕೊಂಡು ನಾವು ಹಾಗೆ ಬರ್ತೀವಿ. ಮತ್ತು ಎಷ್ಟೋ ಸಲ ಐಬ್ರೋಗಳು ಇಷ್ಟು ಬೆಳ್ಕೊಂಡಿರುತ್ತೆ, ಅಯ್ಯೋ ಬಿಡು 50 ರೂಪಾಯಿ ತೊಗೋತಾರೆ, ಇನ್ನೊಂದು 2 ದಿವಸ ಹೇಗಾದರೂ ತಳ್ಳೋಣ ಈ ರೀತಿ. ಇನ್ನು ಬೇಕಾದರೆ ನೋಡಿ, ನಾನು ವೀಡಿಯೋಸ್ ಏನಾದರೂ ಕೂಡ ಹಣವಂತರು ನೋಡ್ತಾ ಇದ್ದರೆ ಅವ್ರಿಗೆ ಏನು ಕೂಡ ಫೀಲ್ ಆಗಲ್ಲ. ಹಂಗೆ ಅಂದ್ಬಿಟ್ಟು ಅವ್ರಿಗೇನು ಅರ್ಥ ಆಗಲ್ಲ ಅಂತಲ್ಲ, ಅವ್ರಿಗೆ ಅಷ್ಟು ಫೀಲ್ ಆಗಲ್ಲ. ನಿಜವಾಗ್ಲೂ ನಮ್ಮ ಮಿಡ್ಲ್ ಕ್ಲಾಸ್ನಲ್ಲಿ ಇದ್ದೀವಿ ಅಥವಾ ಮಿಡ್ಲ್ ಕ್ಲಾಸಿಂದ ಮೊದಲು ಆ ಸ್ಥಿತಿನಲ್ಲಿದ್ದು ಈಗ ತಕ್ಕಮಟ್ಟಿಗೆ ಚೆನ್ನಾಗಿದ್ದೀರಿ ಅಂತ ಅಂತಿದ್ರೆ ನಿಮಗೆ ಹಿಂದಿನ ದಿನಗಳು ನೆನಪಾಗ್ತದೆ. ಅಥವಾ ನೀವು ಈಗಲೂ ಕೂಡ ಅದೇ ರೀತಿ ನಡ್ಕೋತಾ ಇದ್ದೀರಿ ಅಂತ ಅಂದಾಗ ನಿಮಗೇನೆ ಗೊತ್ತಾಗ್ಬೋದು. ಈ ರೀತಿಯೆಲ್ಲ ನಾವು ದುಡ್ಡನ್ನು ಸೇವ್ ಮಾಡ್ಕೊಂಡು ಜಮಾ ಮಾಡಿ ಇಟ್ಕೊಂಡಿರ್ತೀವಿ. ಆ ದುಡ್ಡನ್ನು ನಾವು ನಮ್ಮ ಯಜಮಾನ್ರಿಗೂ ಕೂಡ ಹೇಳಿರೋದಿಲ್ಲ.
ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ, ಅಥವಾ ನಮ್ಮ ಮಕ್ಳಿಗೆ ತಿಳಿಸಿರೋದಿಲ್ಲ, ನಾವು ಯಾರಿಗೂ ತಿಳಿಸಿರೋದಿಲ್ಲ. ಆದರೆ ಅಂದ್ಕೊಂಡು ನಮ್ಮ ಫ್ರೆಂಡ್ಸ್ಗಳ ಹತ್ರ ನಾವು ಹಂಚ್ಕೊಂಡಿರ್ತೀವಿ. ಕೆಲವೊಂದು ಸಲ ಈ ಸ್ನೇಹಿತೆಯರು ಏನು ಮಾಡಿಬಿಡ್ತಾರೆ ಅಂದರೆ ಅದನ್ನೇ ಅವರು ದುರುಪಯೋಗ ಪಡಿಸ್ಕೋತಾರೆ. ಅವರು ಅವ್ರಿಗೇನಾದರೂ ಪ್ರಾಬ್ಲಮ್ ಬಂತು ಅಥವಾ ಅವ್ರಿಗೇನಾದರೂ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಂದಾಗ ನಮ್ಮ ಹತ್ರ ಸ್ವಲ್ಪ ದುಡ್ಡು ಬೇಕು ಕೊಡು ಅಂತ ಇಸ್ಕೊಬಿಡ್ತಾರೆ. ಏಕೆಂದರೆ ಆ ದುಡ್ಡು ನಾವು ಜಮಾ ಮಾಡಿ ಇಟ್ಕೊಂಡಿರೋದು ನಮ್ಮ ಯಜಮಾನ್ರಿಗೂ ಕೂಡ ಎಷ್ಟೋ ಸಲ ತಿಳಿಸಿರೋದಿಲ್ಲ, ಮತ್ತು ನಾವು ದುಡ್ಡು ಕೊಟ್ಟಿರೋದು ಕೂಡ ಅವರಿಗೆ ಹೇಳಿರೋದಿಲ್ಲ ನಾವು. ಹಾಗಾಗಿ ಅದನ್ನು ಅವರು ಇನ್ನೂ ಕೂಡ ಲಾಭ ಉಟಾಯಿಸ್ತಾರೆ, ಅಂದರೆ ಲಾಭ ಮಾಡ್ಕೋತಾರೆ. ಏಕೆಂದರೆ ಅಯ್ಯೋ ಈ ದುಡ್ಡು ಅವ್ರ ಗಂಡಂಗೂ ಗೊತ್ತಿಲ್ವಲ್ಲ, ಏಕೆಂದರೆ ಗಂಡನಿಗೆ ತಿಳಿಸಿ ಕೊಟ್ಟರೆ ಅವ್ರಿಗೊಂದು ಸ್ವಲ್ಪ ನಾಚಿಕೆಯಾಗಿ ಕೇಳು ಒಂದು ಒತ್ತಾಯ ಮಾಡಿದ್ರು ಕೇಳಿಬಿಡ್ತಾರೆ, ಅಥವಾ ಅವ್ರಿಗೊಂದು ಸ್ವಲ್ಪ ಫೀಲ್ ಆಗ್ಬೋದು. ಆದರೆ ಕೆಲವೊಂದು ಸಲ ನಾವು ಬಚ್ಚಿಟ್ಕೊಂಡು, ಅಂದರೆ ನಾವು ಒಂದು ಸ್ವಲ್ಪ ಜಮಾ ಮಾಡ್ಕೊಂಡಿರೋವಂಥ ದುಡ್ಡು ಅಂತ ಗೊತ್ತಾದಾಗ ಅವರು ಏನೋ ಒಂಥರ ಅದನ್ನು ಕೂಡ ಏನೋ ಒಂಥರದಲ್ಲಿ ಯೂಸ್ ಮಾಡ್ಕೋತಾರೆ. ನಮಗೆ ಕೆಲವೊಂದು ಸಲ ಐತಿ ಅಂತಲೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಒಂಥರ ಏನೋ ಒಂಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೋಗ್ಲಿ ಪಾಪ ಸ್ನೇಹಿತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಕೊಡ್ತಾಳಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಾಗ ಅವರು ವಾಪಸ್ ಕೊಡ್ದಲೇನೂ ಇರ್ಬೋದು. ಕೆಲವೊಬ್ಬರು ಕೊಡ್ತಾರೆ, ಎಲ್ಲರೂ ಹೀಗೆ ಅಂತ ಹೇಳಲಿಕ್ಕಾಗಲ್ಲ ಫ್ರೆಂಡ್ಸ್. ಸ್ನೇಹ ಅನ್ನೋದು ನಮ್ಮ ಕಷ್ಟಕ್ಕೇನೆ ಅಂತಲೇ ನಾವು ಸ್ನೇಹ ಮಾಡ್ಕೊಳ್ಳೋದು. ಸ್ನೇಹ ಅನ್ನೋದು ಕೂಡ ಆ ಸ್ನೇಹ ಹೆಸರಲ್ಲೂ ಕೂಡ ತುಂಬ ಜನ ದುರುಪಯೋಗನೂ ಕೂಡ ಪಡಿಸ್ಕೋತಾರೆ. ಆವಾಗ ಕೆಲವೊಬ್ಬರು ಕೊಡೋದಿಲ್ಲ, ಕೆಲವೊಬ್ಬರು ಅಂದರೆ ನಾವು ದುಡ್ಡು ಕೇಳದೆ ಇಡ್ಕೇನೆ ಆ ದುಡ್ಡು ಕೇಳಿದ್ಲಲ್ಲ ಅಂತ ಮುನ್ಸ್ಕೊಂಡು ಅವ್ರು ಮಾತೇ ಬಿಟ್ಬಿಡ್ತಾರೆ. ಎಷ್ಟೋ ವರ್ಷದ ಸ್ನೇಹಗಳಿರುತ್ತೆ, ಮಾತು ಬಿಡ್ತಾರೆ, ಮತ್ತೆ ಮಾತಾಡೋದೇ ಇಲ್ಲ. ನೋಡಿ, ನಮ್ಮಿಂದ ಅನುಕೂಲ ಮಾಡ್ಕೊಂಡಿರ್ತಾರೆ, ಮತ್ತು ನಮ್ಮ ಸ್ನೇಹನೇ ಅವರು ಕಟ್ ಮಾಡ್ಕೋತಾರೆ. ಹೀಗೆ ನಮ್ಮ ಗೃಹಿಣಿಯರು ಈ ರೀತಿ ತುಂಬ ಕಷ್ಟಪಟ್ಟು ಹಣನ ಜಮಾ ಮಾಡಿರ್ತಾರೆ. ಎಷ್ಟು ಅವ್ರಿಗೇ ಗೊತ್ತು ಅವ್ರಿಗೆ ಹೇಗೆ ಅವ್ರು ಇದು ಮಾಡ್ಕೊಂಡಿರ್ತಾರೆ ಅಂತ. ಇನ್ನು ಕೆಲ್ಸಕ್ಕೆ ಹೋಗೋವಂಥವ್ರು, ಪಾಪ ಕೆಲ್ಸಕ್ಕೆ ಹೋಗೋವಂಥವ್ರು ಈಗ ಅವ್ರಿಗೊಂದು 10-20 ಸಾವಿರ ಅಥವಾ 30-40 ಸಾವಿರನೇ ಹಣ ಬರ್ತಾ ಇದೆ ಅಂದಾಗ ಅದ್ರದ್ದು ಲೆಕ್ಕ ಅವ್ರ ಗಂಡಂಗೆ ಕೊಡಬೇಕಾಗ್ತದೆ. ಅವರೇನು ಈಗ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಮಾತ್ರ, ನಾನು ಅದೇ ಹೇಳ್ತಿದ್ದೀನಿ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹೆಂಡ್ತಿದೀರು ಕೆಲಸ ಮಾಡಲಿ ಗಂಡದೀರು ಕೆಲಸ ಮಾಡಲಿ ಎರಡೂ ಕೂಡ ಲೆಕ್ಕ ಪಕ್ಕನೇ ಇರುತ್ತೆ. ಏಕೆಂದರೆ ಹೆಂಡ್ತಿ ಕೆಲಸ ಮಾಡ್ತಾವಳೆ ಅಂತ ಅಂದ್ಬಿಟ್ಟು ನೀನು ಎಷ್ಟು ಕೆಲಸ ಮಾಡ್ತಿದ್ದೀಯಲ್ಲ ತಗೋ 10,000 ರೂಪಾಯಿ ಖರ್ಚು ಮಾಡ್ಕೊ ಅಂತ ಅಂದ್ಬಿಟ್ಟು ಹಂಗೆ ನಡೆಯೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಈಗ ಅವಳು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು 10,000 ರೂಪಾಯಿ ದುಡಿತಿದ್ದಾರೆ ಅಂದರೆ ಅಷ್ಟು ಕೂಡ ಆ ಮನೆಗೆ ಅವಶ್ಯಕತೆ ಇರುತ್ತೆ. ಮಿಡ್ಲ್ ಕ್ಲಾಸ್ ಅಂತ ಅಂದ್ರೇ ಹಾಗೆ ನಮ್ಮ ಜೀವನ. ಅವರು ಕೂಡ ಅಷ್ಟೇ, ಈಗ ಗಂಡನಿಗೆ ಸಂಬಳ ಕೊಟ್ಟು ಇದಕ್ಕೆಲ್ಲ ಇದು ಮಾಡಿ ಅವರು ಕೂಡ ಹೇಗಾದರೂ ಮಾಡಿ ಕೆಲವೊಂದು ಸಲ ಶೇರಿಂಗ್ ರಿಕ್ಷಾದಲ್ಲಿ ಬರ್ತಾರೆ, ಕೆಲವೊಂದು ಸಲ ಏನೋ ಒಂದು ಕ್ಯಾಂಟೀನಲ್ಲಿ ಪ್ರತಿದಿನ ಈಗ ಕ್ಯಾಂಟೀನಲ್ಲಿ ಒಬ್ಬೊಬ್ಬರು ಒಂದೊಂದು ಸಲ ತಿಂತಾರೆ, ಅದೆಲ್ಲ ಕಾಫಿ ಎಲ್ಲ ಕುಡಿತಾರೆ ರೀ, ಅದಕ್ಕೆ ನನ್ನ ಖರ್ಚಿಗೆ ಅಂತ ಕೊಡಿ ಅಂತ ಅಂದ್ಬಿಟ್ಟು ಅವ್ರ ಸಂಬಳನೇ ಅವ್ರ ಹತ್ರ ಸ್ವಲ್ಪ ಇಸ್ತಿಟ್ಕೊಂಡು ಕೆಲವೊಂದು ಸಲ ಅವರು ಅಯ್ಯೋ ಇರಲಿ ಬಿಡು ನನಗೆ ಏನಾದರೂ ಸಹ ತೊಗೊಳ್ಳೋಣ, ಇವತ್ತೇನು ಕ್ಯಾಂಟೀನಲ್ಲಿ ತಿನ್ನೋದು ಬೇಡ, ಮತ್ತು ಇನ್ನು ಶೇರಿಂಗಲ್ಲಿ ಹೋಗೋಣ ಅಥವಾ ಬಸ್ಸಲ್ಲಿ ಹೋಗೋಣ ಅಥವಾ ಮನೆ ಇಷ್ಟೇ ದೂರ ಅಲ್ವಾ ನಡ್ಕೊಂಡೇ ಹೋಗ್ಬಿಡೋಣ, ಆ ರೀತಿಯಲ್ಲಿ ಪಾಪ ಅವರು ಸಹ ದುಡ್ಡನ್ನ ಜಮಾ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಅದರಲ್ಲಿ ಒಂದು ಒಡವೆ ತೊಗೊಳ್ಳೋಣ ಅಥವಾ ಏನೋ ಒಂದು ಸೀರೆ ತೊಗೊಳ್ಳೋಣ, ಇನ್ನೊಂದೇನೋ ಮನೆಗೆ ಫರ್ನಿಚರ್ಸ್ ಏನೋ ಒಂದು ತೊಗೊಳ್ಳೋಣ ಅಂತ ಕೆಲಸ ಮಾಡೋ ಮಹಿಳೆಯರು ಕೂಡ ಅವ್ರದ್ದು ಕೂಡ ಅವ್ರ ಫ್ರೆಂಡ್ಸ್ಗಳು ಏನಾದರೂ ಕೂಡ ಹಣದ ಅವಶ್ಯಕತೆ ಬಂತು ಅಂತ ಅಥವಾ ನನ್ನ ಹತ್ರ ಇಷ್ಟು ಜಮಾ ಮಾಡಿ ಇಟ್ಕೊಂಡಿದ್ದೀವಿ ಅಂತ ನಾವು ಪರ್ಸ್ನಲ್ ವಿಷಯಗಳನ್ನ ಸ್ನೇಹಿತೆಯರ ಹತ್ರ ಶೇರ್ ಮಾಡಿದಾಗ ಆ ಹಣ ಇಸ್ಕೊಂಡು ಅವ್ರಿಗೂ ಕೂಡ ಅವರು ಅದೇ ಥರ ಮೋಸ ಮಾಡ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಹಾಗೆ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ಕೆಲವೊಬ್ಬರು ಈ ರೀತಿ ಇರ್ತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಿರೋದು ಎಲ್ಲ ಮಹಿಳೆಯರು ಪ್ಲೀಸ್ ನೀವು ಹುಷಾರಾಗಿರಿ, ಎಚ್ಚರವಾಗಿರಿ. ಈ ರೀತಿ ಸ್ನೇಹಗಳನ್ನ ಮಾಡೋಕ್ಕೆ ಹೋಗಬೇಡಿ, ವಿಶ್ವಾಸನೂ ಕೂಡ ಮಾಡಬೇಡಿ, ಇಂಥ ಸ್ನೇಹಿತೆಯರನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಯಾರಿಗೆ ಆದರೂ ಅಷ್ಟೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಕೊಡಬಾರ್ದು ಅಂತ ನಾನು ಹೇಳಲ್ಲ, ಎಲ್ರಿಗೂ ಕೂಡ ಅವರು ನಮಗೆ ಸಹಾಯ ಮಾಡಬೇಕು, ನಾವು ಅವರಿಗೆ ಸಹಾಯ ಮಾಡಬೇಕು. ಎಂಥರು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ವ್ಯವಹಾರ ಮಾಡಿ.